ಕಲಿಕೆ ಆನ್ಲೈನ್ಗೆ ಸ್ವಾಗತ. ಬನ್ನಿ ನಾವು ಈ ವಿಡಿಯೋದಲ್ಲಿ ಕ್ಲಾಸ್ 9ನ ಪಾಲಿನಾಮಿಯಲ್ಸ್ ಚಾಪ್ಟರಿಂದ ಮೂರನೇ ಎಕ್ಸಸೈಸನ್ನು ಸಾಲ್ವ್ ಮಾಡೋಣ. ಮೂರನೇ ಎಕ್ಸಸೈಸ್ನ ಮೊದಲನೇ ಕ್ವಶನ್ನು ಏನು ಹೇಳ್ತಾ ಇದೆ? ಫೈಂಡ್ ದಿ ರಿಮೈಂಡರ್ ವೆನ್ ಎಕ್ಸ್ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಈಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಒಂದು ಪಾಲಿನಾಮಿಯಲ್ ಇದೆ, ಇದು p of x. This is being divided by a linear polynomial. ಸೊ ಇದಕ್ಕೆ ನಾವು ರಿಮೈಂಡರ್ ಥಿಯರಮ್ ಅನ್ನು ಅಪ್ಲೈ ಮಾಡ್ಬೋದು. ರಿಮೈಂಡರ್ ಥಿಯರಮ್ ಏನು ಹೇಳುತ್ತೆ? ವೆನ್ ಎ ಪಾಲಿನಾಮಿಯಲ್ p of x is divided by a linear polynomial x minus a, remainder will be equal to p of a ಅಂತ ಹೇಳುತ್ತೆ. ಅಂದರೆ ಇಲ್ಲಿ ಫಸ್ಟು x plus 1ಗೆ ರೂಟ್ ಕಂಡುಹಿಡಿರಿ. ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು -1 ಆಗುತ್ತೆ. ನಾವು ಫೈಂಡ್ ಪಿ ಆಫ್ -1. ಪಿ ಆಫ್ -1 ಸೊ ಈಸ್ ಈಕ್ವಲ್ ಟು -1 ಕ್ಯೂಬ್ ಪ್ಲಸ್ 3 ಇಂಟು -1 ಸ್ಕ್ವೇರ್ ಪ್ಲಸ್ 3 ಇಂಟು -1 ಪ್ಲಸ್ 1. ಇವಾಗ ಇಲ್ಲಿ -1 ಕ್ಯೂಬ್ ಇದೆ, ಅಂದರೆ 1 ಇಂಟು 1 ಇಂಟು 1 1 ಆಗಿರುತ್ತೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಪ್ಲಸ್ 3 -1 ಇಂಟು -1 1 1s are 1, ಬಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರುತ್ತೆ. ದೇರ್ ಫೋರ್ ಇಟ್ ಈಸ್ ಪ್ಲಸ್ 1. ಹಾಗೇನೆ ಇಲ್ಲಿ ಪ್ಲಸ್ 3 ಇದೆ, ಇಲ್ಲಿ -1 ಇದೆ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್, 3 1s are 3 ಪ್ಲಸ್ 1, ದಟ್ ಈಸ್ -1 plus 3 minus 3 plus 1. So -1 plus 1 gets cancelled, plus 3 minus 3 also gets cancelled, and you are left with 0. Therefore remainder is 0 in this case. First question ana ಎರಡನೇ ಪಾರ್ಟ್ ನೋಡೋಣ. So same polynomial, it is being divided by x minus 2. So first x minus 1 by 2 root ಕಂಡುಹಿಡಿಯಿರಿ. x minus 1 by 2 is equal to 0, x is equal to 1 by 2. Now find p of 1 by 2. p of 1 by 2 is equal to 1 by 2 cube plus 3 into 1 by 2 square plus 3 into 1 by 2 plus 1. That is 1 cube is 1, 2 cube is 8, plus 3 into 1 square is 1, 2 square is 4, plus 3 1s are 3 by 2, plus 1. So it is 1 by 8 plus 3 by 4 plus 3 by 2 plus 1. ಈಗ ಇದಕ್ಕೆ LCM ತೆಗೆದ್ರಿ. ಸೊ 8, 4, 2 and 1ಗೆ LCM ತೆಗೆದ್ರೆ ಇಟ್ ಈಸ್ 8. So 8 1s are 8, that is 1, plus 4 1s are 4 2s are 2 3s are 6, plus 2 1s are 2 4s are 4 3s are 12, plus 1 1s are 1 8s are, that is 8 into 1 is 8. Now 1 plus 6 plus 12 plus 8 by 8 ಇದೆ. So 12 plus 8 is 20, 20 plus 6 is 26, 26 plus 1 is 27 by 8 is the remainder. 27 by 8 is the remainder in this case. Now the same polynomial is being divided by x. First x the root, andre x ಅನ್ನು equal to 0 ಮಾಡ್ಕೊಳ್ಳಿ. Now find p of 0. p of 0 is equal to 0 cube plus 3 into 0 square plus 3 into 0 plus 1. That is 0 cube is 0 only, plus 0 square is 0, 0 into 3 is 0, plus 3 zeros are 0. Anything multiplied by 0 is 0 only, plus 1. Therefore ಇಲ್ಲಿ plus 1 ಆಗಿರುತ್ತೆ. 1 is the remainder. 1 is the remainder in this case. So first question ಅನ್ನ ಫೋರ್ತ್ ಪಾರ್ಟ್ ನೋಡೋಣ. ಇಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 3x
ಪ್ಲಸ್ 1 is being divided by x ಪ್ಲಸ್ ಪೈ ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಲೀನಿಯರ್ ಪಾಲಿನಾಮಿಯಲ್ಲು. ಸೊ ಎಕ್ಸ್ ಪ್ಲಸ್ ಪೈಗೆ ರೂಟ್ ಕಂಡುಹಿಡಿಯಿರಿ. ಎಕ್ಸ್ ಪ್ಲಸ್ ಪೈ ಈಸ್ ಈಕ್ವಲ್ ಟು 0, x is equal to minus pi. Now find p of minus pi. So p of minus pi is equal to minus pi cube plus 3 into minus pi square plus 3 into minus pi plus 1. That is minus pi cube plus 3 into minus pi square is pi square ಪ್ಲಸ್ ಇಲ್ಲಿ ಪ್ಲಸ್ ಬರಲ್ಲ, ಮೈನಸ್ ಬರುತ್ತೆ. ಯಾಕೆಂದರೆ ಇಲ್ಲಿ ಪ್ಲಸ್ 3 ಇಂಟು ಮೈನಸ್ ಪೈ ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ 3 ಪೈ ಪ್ಲಸ್ 1. ಸೊ ಆನ್ಸರ್ ಈಸ್ ಮೈನಸ್ ಪೈ ಕ್ಯೂಬ್ ಪ್ಲಸ್ 3 ಪೈ ಸ್ಕ್ವೇರ್ ಮೈನಸ್ 3 ಪೈ ಪ್ಲಸ್ 1. ಸೊ ಈ ಸ್ಟೇಜಲ್ಲಿ ನಾವು ಇದನ್ನು ಕಂಟಿನ್ಯೂ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಈ ಸ್ಟೇಜಲ್ಲೇ ನಾವು ಇದನ್ನು ಬಿಡ್ತೀವಿ. ಅಂದರೆ ರಿಮೈಂಡರು ಇದೇನೆ. ಸೊ ಮೈನಸ್ ಪೈ ಕ್ಯೂಬ್ ಪ್ಲಸ್ 3 ಪೈ ಸ್ಕ್ವೇರ್ ಮೈನಸ್ 3 ಪೈ ಪ್ಲಸ್ 1 ಇಸ್ ದಿ ರಿಮೈಂಡರ್ ಇನ್ ದಿಸ್ ಕೇಸ್. ಸೊ ಮೊದಲನೇ ಕ್ವಶನ್ನ ಲಾಸ್ಟ್ ಪಾರ್ಟನ್ನು ನೋಡೋಣ ಬನ್ನಿ. ವೆನ್ ದಿ ಪಾಲಿನಾಮಿಯಲ್ ಈಸ್ ಡಿವೈಡೆಡ್ ಬೈ ಲೀನಿಯರ್ ಪಾಲಿನಾಮಿಯಲ್ 5 ಪ್ಲಸ್ 2x. ಸೊ ಫಸ್ಟು 5 ಪ್ಲಸ್ 2xಗೆ ರೂಟ್ ಕಂಡುಹಿಡಿಯಿರಿ. So 5 plus 2x is equal to 0. 2x is equal to minus pi. X is equal to minus 5 by 2. Now find p of minus 5 by 2. P of minus 5 by 2 is equal to minus 5 by 2 cube plus 3 into minus 5 by 2 square plus 3 into minus 5 by 2 plus 1. That is minus 5 into minus 5 into minus 5. So 5 5s are 25, 25 5s are 125. Minus into minus plus, plus into minus minus. So it is minus 125. 2 cube is 8 plus 3. 5 square is 25. 2 square is 4. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ದೇರ್ಫೋರ್ ಇಟ್ ಈಸ್ ಪ್ಲಸ್ 25. ಹಾಗೇನೆ ಇಲ್ಲಿ ಪ್ಲಸ್ 3 ಇಂಟು ಮೈನಸ್ 5. ದಟ್ ಈಸ್ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. 3 5s are 15. 15 by 2 plus 1. That is nothing but minus 125 by 8 plus 75 by 4 plus minus 15 by 2 plus 1 by 1. ಸೊ ಇವಾಗ ಎಲ್ ಸಿ ಎಮ್ ಕಂಡುಹಿಡಿಯಿರಿ. 8, 4, 2 and 1 ಇದೆ. ಎಲ್ ಸಿ ಎಮ್ ವಿಲ್ ಬಿ 8. ಎಲ್ ಸಿ ಎಮ್ ವಿಲ್ ಬಿ 8. ಸೊ ಇಟ್ ಈಸ್ minus 125 plus 4 1s are 4 2s are 275s are 150 plus minus 2 1s are 2 4s are 4 15s are 60 plus 1 1s are 1 8s are plus 8 ಆಗಿರುತ್ತೆ. ದಟ್ ಈಸ್ ನಥಿಂಗ್ ಬಟ್ minus 125 plus 150 minus 60 plus 8 by 8. ಸೊ ಇದನ್ನು ಲೈಕ್ ಸೈನ್ಸನ್ನು ನೋಡಿ ಗಮನಿಸಿದ್ರೆ minus 125 ಆ್ಯಂಡ್ minus 60 ಇದೆ. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ minus 125 minus 60 ಆ್ಯಡ್ ಮಾಡಿ. ಇಟ್ ಈಸ್ minus 185 ಆಗುತ್ತೆ. ಹಾಗೆಯೇ ಪ್ಲಸ್ ಸೈನ್ಸ್ ಯಾವುದಿದೆ? 150 ಆ್ಯಂಡ್ 8 ಇದೆ. ಸೊ 150 ಪ್ಲಸ್ 8 ಈಸ್ 158. ಸೊ ಇಟ್ ಈಸ್ ನಥಿಂಗ್ ಬಟ್ minus 185 ಪ್ಲಸ್ 158 by 8. ಸೊ ಇಲ್ಲಿ minus 185 ಇದೆ ಮತ್ತು 158 ಇದೆ. minus 158 185 ಆ್ಯಂಡ್ 158 ಇದೆ. ಅಂದರೆ minus 185 ಪ್ಲಸ್ 158. ಸೊ ಇವಾಗ ಮೈನಸ್ ಮಾಡಿ. 15ಅಲ್ಲಿ 8 ಹೋದರೆ 7, ಇಲ್ಲಿ 7 ಇರುತ್ತೆ. 7ಅಲ್ಲಿ 5 ಹೋದರೆ 2. ಇಲ್ಲಿ 185 is the bigger number and bigger number has negative sign. Therefore, it is minus 27. Therefore, answer is minus 27 by 8. So, this is the remainder. Now, ಮೂರನೇ ಎಕ್ಸಸೈಸ್ನ ಎರಡನೇ ಕ್ವಶನ್ ಅನ್ನು ನೋಡೋಣ.
ಫೈಂಡ್ ದಿ ರಿಮೈಂಡರ್ ವೆನ್ ಎಕ್ಸ್ ಕ್ಯೂಬ್ ಮೈನಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಮೈನಸ್ ಎ ಈಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೂ ನಾವು ರಿಮೈಂಡರ್ ಥಿಯರಮನ್ನು ಅಪ್ಲೈ ಮಾಡಿದ್ರೆ, ಸೊ ಪಿ ಆಫ್ ಎಕ್ಸ್ ಈಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ, ದೆನ್ ರಿಮೈಂಡರ್ ವಿಲ್ ಬಿ ಈಕ್ವಲ್ ಟು ಪಿ ಆಫ್ ಎ ಅಂತ ಹೇಳುತ್ತೆ. ಹಾಗೇನೆ ಇಲ್ಲಿ ಎಕ್ಸ್ ಮೈನಸ್ ಎ ಅಂತ ಕೊಟ್ಟಿದ್ದಾರೆ, ದೇರ್ ಫೋರ್ ಸೊ ಎಕ್ಸ್ ಈಸ್ ಈಕ್ವಲ್ ಟು ಎ ಆಗತ್ತೆ. ಸೊ ಈಗ ಪಿ ಆಫ್ ಎ ಕಂಡಿಡಿ. ಪಿ ಆಫ್ ಎ ಈಸ್ ಈಕ್ವಲ್ ಟು ಎ ಕ್ಯೂಬ್ ಮೈನಸ್ ಎ ಇಂಟು ಎ ಸ್ಕ್ವೇರ್ ಪ್ಲಸ್ 6 ಇಂಟು ಎ minus a, that is a cube minus a cube plus 6a minus a, that is a cube minus a cube cancel ಆಗುತ್ತೆ. 6a ಅಲ್ಲಿ a ಹೋದರೆ 5a, so remainder is 5a in this case. ನೆಕ್ಸ್ಟು ಮೂರನೇ ಎಕ್ಸಸೈಸ್ನ ಮೂರನೇ ಕ್ವಶನ್ನು ಏನು ಹೇಳ್ತಾ ಇದೆ, ಚೆಕ್ ವೆದರ್ 7 plus 3x is a factor of 3x cube plus 7x ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಪಾಲಿನಾಮಿಯಲ್ಲು ಪಿ ಆಫ್ ಎಕ್ಸ್ ಅದರದ್ದು ಪಾಲಿನಾಮಿಯಲ್ 3x ಕ್ಯೂಬ್ ಪ್ಲಸ್ 7x ಇದರದ್ದು ಡಿವೈಡ್ ಮಾಡಿದ್ರೆ, ಅಂದರೆ 7 ಪ್ಲಸ್ 3x ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರು 0 ಬಂದರೆ ದೆನ್ ವಿ ಸೇ 7 ಪ್ಲಸ್ 3x ಇಸ್ ಎ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ರಿಮೈಂಡರ್ನ ಚೆಕ್ ಮಾಡಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ಫಸ್ಟು 7 ಪ್ಲಸ್ 3xಗೆ ರೂಟ್ ಕಂಡುಹಿಡಿಯಿರಿ. 7 ಪ್ಲಸ್ 3x ಈಸ್ ಈಕ್ವಲ್ ಟು 0, 3x ಈಸ್ ಈಕ್ವಲ್ ಟು ಮೈನಸ್ 7, x ಈಸ್ ಈಕ್ವಲ್ ಟು ಮೈನಸ್ 7 ಬೈ 3. ನೌ ಫೈಂಡ್ p ಆಫ್ ಮೈನಸ್ 7 ಬೈ 3. p ಆಫ್ ಮೈನಸ್ 7 ಬೈ 3 ಈಸ್ ಈಕ್ವಲ್ ಟು 3 ಇಂಟು ಮೈನಸ್ 7 ಬೈ 3 ಕ್ಯೂಬ್ ಪ್ಲಸ್ 7 ಇಂಟು ಮೈನಸ್ 7 ಬೈ 3. So it is minus 7 into minus 7 into minus 7. 7 7s are 49 into 7. 7 9s are 63. 6 carry. 7 4s are 28 plus 6 34. It is hangene illi sign nodidre minus into minus plus, plus into minus minus, that is 3 into minus 343 by 3 cube. 3 3s are 9, 9 3s are 27. So plus ಬರಲ್ಲ, ಇಲ್ಲಿ ಪ್ಲಸ್ 7 ಇಂಟು ಮೈನಸ್ 7 ಈಸ್ ಮೈನಸ್ ಆಗುತ್ತೆ. ಸೊ ಪ್ಲಸ್ 7 7s are 49 ಬೈ 3 ಆಗುತ್ತೆ. ಸೊ ಇಲ್ಲಿ 3 1s are 3 9s are. ಸೊ ಇಟ್ ಈಸ್ ನಥಿಂಗ್ ಬಟ್ 3 minus 343 by 9 ಮೈನಸ್ 49 ಬೈ 3 ಆಗಿರುತ್ತೆ. ಸೊ ಇದನ್ನು ಸಾಲ್ವ್ ಮಾಡೋಣ. ಸೊ 9 ಆ್ಯಂಡ್ 3ಗೆ ಎಲ್ ಸಿ ಎಮ್ಮು 9 ಸೊ ಇಟ್ ಈಸ್ ಎಲ್ ಸಿ ಎಮ್ ಈಸ್ 9. ಸೊ 9 1s are 9, that is minus 343 minus 3 1s are 3 3s are. So it is 49 into 3. 49 into 3. 3 9s are 27. 2 carry, 3 4s are 12, 12 plus 4, 12 plus 2, 14, that is minus 147. So it is minus 343 and add 147 to it. So 7 plus 3 10, 1 carry, 4 plus 4 8 plus 1 9, 3 plus 1 4, that is minus 490 by 3 baratte. This is the remainder and this is not equal to 0. Therefore, as remainder is not equal to 0, x plus 7 plus 3x is not a factor of 3x cube plus 7x ಅಂತ ಹೇಳಬಹುದು. ಇದರೊಂದಿಗೆ ಮೂರನೇ ಎಕ್ಸಸೈಸು ಕ್ಲೋಸ್ ಆಗಿದೆ. ನೀವು ಹೆಚ್ಚಿನ ವಿಡಿಯೋಗಳಿಗಾಗಿ ಕಲಿಕೆ ಆನ್ಲೈನನ್ನು ನೋಡ್ತಾ ಇರ್ಬೋದು. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಕಲಿಕೆ ಆನ್ಲೈನ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕಲಿಕೆ ಆನ್ಲೈನ್.